ಕನ್ನಡದ ಕಿರುತೆರೆ ಮೂಲಕವೇ ಮನೆ ಮಾತಾಗಿರುವ ನಟಿ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ಗೆ ಬಿಗ್ ಶಾಕ್ ಎದುರಾಗಿದೆ. ಪತಿ ಜೊತೆ ದೀಪಿಕಾ ದಾಸ್ ಫಾರಿನ್ ಟೂರಲ್ಲಿ ಮೋಜು ಮಸ್ತಿ ಅಂತ ಜಾಲಿಯಾಗಿದ್ದ ವೇಳೆ ಇತ್ತ ಕಿಡಿಗೇಡಿಯೊಬ್ಬ ದೀಪಿಕಾ ದಾಸ್ ತಾಯಿಗೆ ಕಾಲ್ ಮಾಡಿ ಮಗಳ ಗಂಡನ ಬಗ್ಗೆ ಬೇರೆಯದ್ದೇ ಸೀರಿಯಲ್ ಸ್ಟೋರಿ ಬಿಚ್ಚಿಟ್ಟಿದ್ದಾನೆ. ನಟನೆ ಗ್ಲಾಮರಸ್ ಮೂಲಕವೇ ಗುರುತಿಸಿಕೊಂಡಿರುವ ದೀಪಿಕಾ ದಾಸ್ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ದೀಪಿಕಾ ದಾಸ್ ತಾಯಿ ಪದ್ಮಲತಾಗೆ ಯಶವಂತ್ ಎಂಬಾತ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ. ನಿಮ್ಮ ಮಗಳಿಗೆ ಯಾಕೆ ಮದುವೆ ಮಾಡಿದ್ರಿ? ನಿಮ್ಮ ಅಳಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿದಂತೆ. ಈ ವೇಳೆ ಕಾನೂನಾತ್ಮಕವಾಗಿ ದೂರು ನೀಡುವಂತೆ ಪದ್ಮಾವತಿ ಕೂಡ ಹೇಳಿ ಫೋನ್ ಕಾಲ್ ಕಟ್ ಮಾಡಿದ್ದಾರೆ. ಎಷ್ಟು ಸೀನ್ ಕಟ್ ಆಗ್ತಿದ್ದಂತೆ ಕೆಲವು ದಿನಗಳ ಬಳಿಕ ಮತ್ತೆ ಯಶವಂತ್ ದೀಪಿಕಾ ದಾಸ್ಗೆ ಕರೆ ಮಾಡಿದ್ದಾನೆ. ಅವಾಗ್ಲೂ ಕೂಡ ಆಕೆ ಗಂಡನ ವಿರುದ್ಧ ದೂರು ಹೇಳಿದ್ದಾನೆ. ನಿನ್ನ ಪತಿ ಜನರಿಗೆ ಮೋಸ ಮಾಡಿದ್ದು, ನೀವು ಹಣ ಕೊಡದಿದ್ರೆ ನಿಮ್ಮ ಇಮೇಜ್ಗೆ ಡ್ಯಾಮೇಜ್ ಮಾಡ್ತೇನೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಪತಿ ಹೆಸರು ಹೇಳುತ್ತಲೇ ಬ್ಲ್ಯಾಕ್ ಮೇಲ್ ಮಾತ್ರ ಮಾಡಿಲ್ಲ, ಹಣ ನೀಡದಿದ್ರೆ ನಿಮ್ಮ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಬೆದರಿಸಿದ್ದಾನೆ. ಹೀಗಾಗಿ ಅಲರ್ಟ್ ಆದ ದೀಪಿಕಾ ದಾಸ್ ಕುಟುಂಬ ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದೆ. ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸೀರಿಯಲ್ ನಟಿಯ ಕಂಪ್ಲೀಟ್ ಕಹಾನಿಯ ಸತ್ಯಾಸತ್ಯತೆ ತನಿಖೆ ಬಳಿಕವೇ ಹೊರಬರಬೇಕಿದೆ.